ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಿರ್ತಕ್ಕಂಥ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 2025-26 ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ 3 ಇನ್ನು ಗೌರ್ಮೆಂಟ್ ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ 3ಕ್ಕೆ ಮಾದರಿ ಉತ್ತರಗಳನ್ನು ನೋಡೋಣ. ಈ ವಿಡಿಯೋದಲ್ಲಿ ನಾನು ವಿಜ್ಞಾನ ವಿಷಯದ ಭಾಗ ಬಿ ರಸಾಯನ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನೋಡಿ, ಕನ್ನಡ ಮಾಧ್ಯಮದ್ದು, ಗರಿಷ್ಠ ಅಂಕಗಳು 80. ಭಾಗ ಬಿ ರಸಾಯನ ವಿಜ್ಞಾನ, ಬಹು ಆಯ್ಕೆ ಪ್ರಶ್ನೆಗಳು. 13ನೇ ಪ್ರಶ್ನೆ. ಹಿಂದಿನ ವಿಡಿಯೋದಲ್ಲಿ ನಾನು ಭೌತ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀನಿ. ಇದು ಭಾಗ ಬಿ ರಸಾಯನ ವಿಜ್ಞಾನ. 13ನೇ ಪ್ರಶ್ನೆ. ಚೆಲುವೆ ಪುಡಿಯ ರಾಸಾಯನಿಕ ಸೂತ್ರ. ಉತ್ತರ ಆಪ್ಷನ್ ಡಿ CaOCl2. ಇನ್ನು 14ನೇ ಪ್ರಶ್ನೆ. ಈ ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ನೋಡಿ, ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ. CuSO4 ಪ್ಲಸ್ Fe ಇಂದ FeSO4 ಪ್ಲಸ್ Cu. ಎರಡನೇದು 2AgNO3 ಪ್ಲಸ್ Cu ರಿಂದ CuNO3 2 ಪ್ಲಸ್ 2Ag. ನೋಡಿ ಹೇಳಿಕೆಗಳು. ಮೊದಲಾಗಿ ಎ, ತಾಮ್ರವು ಕಬ್ಬಿಣ ಮತ್ತು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ. ಬಿ, ಕಬ್ಬಿಣವು ತಾಮ್ರ ಮತ್ತು ಬೆಳ್ಳಿಗಿಂತ ಕಡಿಮೆ ಕ್ರಿಯಾಶೀಲ. ಸಿ, ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ. ಇನ್ನು ಆಪ್ಷನ್ ಡಿ, ತಾಮ್ರ ಮತ್ತು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲ. ಇದರ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ, ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ. ನೆಕ್ಸ್ಟ್ ನೋಡಿ, 15ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಇಲ್ಲಿ ಕೊಟ್ಟಿರುವ ಸಂಯುಕ್ತದ ಅಣುಸೂತ್ರವನ್ನು ಹೊಂದಿರುವ ಮತ್ತೊಂದು ರಚನಾ ಇಲ್ಲಿ ಅಣುಸೂತ್ರಗಳನ್ನು ಕೊಟ್ಟಿದ್ದಾರೆ. ಇದರ ಸಂಯುಕ್ತದ ಅಣುಸೂತ್ರವನ್ನು ಇನ್ನೊಂದು ಯಾವುದಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ. ನೋಡಿ, ಈ ರೀತಿ ಅಣುಸೂತ್ರ, ಇದು ಸಂಯುಕ್ತದ ಅಣುಸೂತ್ರ, ರಚನಾ ಸೂತ್ರ. ನೆಕ್ಸ್ಟ್ ನೋಡಿ, 16ನೇ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 16ನೇ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಚಿತ್ರದ ಮೂಲಕ ತೋರಿಸಿರುವ ಪ್ರಯೋಗದಲ್ಲಿ ಕಂದು ಬಣ್ಣದ ಧೂಮವು ಉಂಟಾಗಲು ಕಾರಣವೇನು? ನೋಡಿ ಉತ್ತರ, ಸೀಸದ ಗ್ರಾನೈಟ್ ವಿಭಜನೆಗೊಂಡು ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆಯಾಗುವುದರಿಂದ. ಇನ್ನು 17ನೇ ಪ್ರಶ್ನೆ. ನಿಸರ್ಗದಲ್ಲಿ ಶುದ್ಧ ರೂಪದಲ್ಲಿ ದೊರೆಯುವ ಯಾವುದಾದರೂ ಎರಡು ಲೋಹಗಳನ್ನು ಹೆಸರಿಸಿ. ನೋಡಿ, 17ನೇ ಪ್ರಶ್ನೆಗೆ ಉತ್ತರ ಚಿನ್ನ, ಬೆಳ್ಳಿ, ಪ್ಲಾಟಿನಂ. ಶುದ್ಧ ರೂಪದಲ್ಲಿ ದೊರೆಯುವ ನಿಸರ್ಗದಲ್ಲಿ ಶುದ್ಧ ರೂಪದಲ್ಲಿ ದೊರೆಯುವ ಎರಡು ಲೋಹಗಳು ಯಾವುದಾದ್ರು ಎರಡು ಬರೆದ್ರೆ ನಡೀತೆ, ಚಿನ್ನ, ಬೆಳ್ಳಿ, ಪ್ಲಾಟಿನಂ. ಇನ್ನು 18ನೇ ಪ್ರಶ್ನೆ ನೋಡಿ, ಹೈಡ್ರೋಜನೀಕರಣದ ಮಹತ್ವವೇನು? ಉತ್ತರ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿ ಪರಿವರ್ತಿಸಬಹುದು. ಇನ್ನು ಹೆಚ್ಚು ಕ್ರಿಯಾಶೀಲ ಕೊಬ್ಬುಗಳನ್ನು ಕಡಿಮೆ ಕ್ರಿಯಾಶೀಲ ಕೊಬ್ಬುಗಳನ್ನಾಗಿ ಪರಿವರ್ತಿಸಬಹುದು. 3, ಕಾರ್ಬನ್ ಸಂಯುಕ್ತಗಳ ಕೊಬ್ಬಿನಾಮ್ಲಗಳ ಸಂಗ್ರಹಾವಧಿ ಹೆಚ್ಚಿಸಬಹುದು. ಇನ್ನು 2 ಅಂಕದ ಪ್ರಶ್ನೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 19ನೇ ಪ್ರಶ್ನೆ. ಜೇನುಹುಳ ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾದ ದ್ರಾವಣವನ್ನು ಸಾಮಾನ್ಯವಾಗಿ ಲೇಪಿಸಲಾಗುವುದು. ಈ ಕ್ರಮವನ್ನು ಸಮರ್ಥಿಸಿ. ಉತ್ತರ, ಜೇನುಹುಳ ಕುಟುಕು ಮೆಥನೋಯಿಕ್ ಆಮ್ಲವನ್ನು ಹೊಂದಿದ್ದು ಅದು ನೋವು ಮತ್ತು ಉರಿಯನ್ನು ಉಂಟು ಮಾಡುತ್ತದೆ. ಇನ್ನು ಕುಟುಕಿದ ಜಾಗಕ್ಕೆ ಅಡಿಗೆ ಸೋಡಾವನ್ನು ಲೇಪಿಸಿದಾಗ ಆಮ್ಲದ ಪರಿಣಾಮ ತಟಸ್ಥಗೊಂಡು ಉರಿ ಶಮನವಾಗುತ್ತದೆ. 20ನೇ ಪ್ರಶ್ನೆ ನೋಡಿ, ಸಿನ್ನಬಾರ್ನಿಂದ ಶುದ್ಧ ಪಾದರಸವನ್ನು ಹೇಗೆ ಪಡೆಯಲಾಗುತ್ತದೆ? ನೋಡಿ ಉತ್ತರ, ಸಿನ್ನಬಾರನ್ನು ಗಾಳಿಯಲ್ಲಿ ಉರಿಸಿದಾಗ ಪಾದರಸದ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ದೊರಕುತ್ತದೆ.
ಬದಲಾಗುತ್ತದೆ. 2HgS+32 ಇಂದ 2HGO+2SO2. ಇನ್ನು ಪಾದರಸದ ಆಕ್ಸೈಡನ್ನು ಕಾಶಿದಾಗ ಪಾದರಸ ಮತ್ತು ಆಕ್ಸಿಜನ್ ಆಗಿ ವಿಭಜನೆಗೊಳ್ಳುತ್ತದೆ. 2HgO ಇಂದ 2Hg+O2. ಇನ್ನು ಅಥವಾ ಇನ್ನೊಂದು ಪ್ರಶ್ನೆ ನೋಡಿ, ಕ್ಯಾಲ್ಸಿಯಂ ನೀರಿನೊಂದಿಗೆ ಪರಿವರ್ತಿಸಿದಾಗ ಏಕೆ ಬೆಂಕಿ ಹೊತ್ತಿಕೊಳ್ಳುವುದಿಲ್ಲ? ಅಥವಾ ಉತ್ತರ ನೋಡಿ, ನೀರಿನೊಂದಿಗೆ ಕ್ಯಾಲ್ಸಿಯಂನ ಪ್ರತಿವರ್ತನೆಯ ತೀವ್ರತೆ ಕಡಿಮೆ. ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ. ನೆಕ್ಸ್ಟ್ ನೋಡಿ 21ನೇ ಪ್ರಶ್ನೆ, ಕಾರ್ಬನ್ ಸಂಯುಕ್ತಗಳು ನಿಸರ್ಗದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕಂಡುಬರುತ್ತವೆ ಏಕೆ? ಕಾರಣಗಳನ್ನು ಸ್ಪಷ್ಟಪಡಿಸಿ. ಉತ್ತರ, ಚತುರ್ವೆಲೆನ್ಸಿ ಇಂದ ಕಾರ್ಬನ್ನ ವೆಲೆನ್ಸಿ 4. ಇದರಿಂದಾಗಿ ಕಾರ್ಬನ್ 4 ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಏಕವೆಲೆನ್ಸಿ ಧಾತುಗಳೊಂದಿಗೆ ಜೋಡಣೆಗೊಳ್ಳುವ ಸಾಮರ್ಥ್ಯ. ಇನ್ನು ಕೆಟನೀಕರಣ, ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನೇರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟುಮಾಡುವ ಗುಣ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 22ನೇ ಪ್ರಶ್ನೆ, ಅದರಲ್ಲಿ ಎ ಪ್ರಶ್ನೆ ನೋಡಿ, ಮೆಗ್ನೀಸಿಯಂ ಪಟ್ಟಿಯು ಗಾಳಿಯಲ್ಲಿ ಬಿಳಿ ಜ್ವಾಲೆಯೊಂದಿಗೆ ಉರಿದು ಮೆಗ್ನೀಸಿಯಂ ಆಕ್ಸೈಡ್ ಆಗಿ ಬದಲಾಗುತ್ತದೆ. ಈ ಕ್ರಿಯೆಯ ವಿಧವನ್ನು ತಿಳಿಸಿ. ಉತ್ತರ ನೋಡಿ, ಎ ಪ್ರಶ್ನೆ ರಾಸಾಯನಿಕ ಸಂಯೋಗ. ಇನ್ನು ಬಿ ಪ್ರಶ್ನೆ, ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳನ್ನು ಪಟ್ಟಿ ಮಾಡಿ. ಉತ್ತರ ಬಿ ಪ್ರಶ್ನೆ ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ, ಇನ್ನು ಸ್ಥಿತಿ ಬದಲಾವಣೆ. ಅಥವಾ 22ರ ಇನ್ನೊಂದು ಪ್ರಶ್ನೆ ನೋಡಿ, ಅದರಲ್ಲಿ ಎ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು ಏಕೆ? ನೋಡಿ ಎ ಪ್ರಶ್ನೆಗೆ ಉತ್ತರ, ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಪ್ರತಿ ಧಾತುವಿನ ಅಣುಗಳ ಸಂಖ್ಯೆಯು ರಾಸಾಯನಿಕ ಕ್ರಿಯೆಗೆ ಮೊದಲು ಮತ್ತು ನಂತರ ಸ್ಥಿರವಾಗಿರುತ್ತದೆ. ಇನ್ನು ಬಿ ಪ್ರಶ್ನೆ, ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿ. ಬಿ ಎಣ್ಣೆ ಸವರುವುದು, ಬಣ್ಣ ಹಚ್ಚುವುದು, ಗ್ರೀಸ್ ಹಚ್ಚುವುದು, ಗ್ವಾಲನೀಕರಣ, ಕ್ರೋಮಿಯಂ ಲೇಪನ, ಅನೋಡೀಕರಣ. ಇದರಿಂದ ಕಬ್ಬಿಣ ತುಕ್ಕು ಹಿಡಿಯೋದನ್ನು ತಡಿಬೋದು. ಇನ್ನು ನೆಕ್ಸ್ಟ್ ನೋಡಿ 23ನೇ ಪ್ರಶ್ನೆ, ಸಾರಕ್ರಿಕ್ತ ಸಲ್ಫೋರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ನೋಡಿ ಈ ರೀತಿ ಚಿತ್ರವನ್ನು ಬರೆದು ಕೊಟ್ಟಿರ್ತಕ್ಕಂಥ ಭಾಗಗಳನ್ನು ಗುರುತಿಸಬೇಕು. ಇದು ಒಟ್ಟು 3 ಅಂಕಗಳನ್ನು ಹೊಂದಿದೆ. ಇಲ್ಲಿ ಚಿತ್ರಕ್ಕೆ 2 ಅಂಕ ಇರುತ್ತೆ, ಇನ್ನು ಭಾಗಗಳ ಗುರುತಿಸೋದಕ್ಕೆ ಅರ್ಧ ಅಂಕ, ಒಟ್ಟು 3 ಅಂಕ. ಇದು ನಿರ್ಗಮನ ನಾಳ, ಸತುವಿನ ಚೂರುಗಳು. ಈ ರೀತಿ ನೀವು ಡಯಾಗ್ರಾಮ್ನ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿ, ಅಂದರೆ ನಿಮಗೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ 24ನೇ ಪ್ರಶ್ನೆ, ಅದರಲ್ಲಿ ಎ ಪ್ರಶ್ನೆ ನೋಡಿ, ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಸಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ. ಉತ್ತರ Mg ಇಂದ Mg2+ 2E- 2A2 2A8 ಮೆಗ್ನೀಸಿಯಂ ಧನ ಆಯಾನು. Cl+E ಇಂದ Cl- 287 288 ಕ್ಲೋರೈಡ್ ಋಣ ಆಯಾನು. ಈ ರೀತಿ ಉಂಟಾಗುವಿಕೆಯನ್ನು, ಮೆಗ್ನೀಸಿಯಂ ಉಂಟಾಗುವಿಕೆಯನ್ನು ಈ ರೀತಿ ಡಯಾಗ್ರಾಮ್ ಬರೀಬೇಕು. ಇನ್ನು ಬಿ ಕ್ವಶನ್ ನೋಡಿ, ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯಧರ್ಮಿ ಆಕ್ಸೈಡ್ ಎನ್ನುವರು ಏಕೆ? ಬಿ ಪ್ರಶ್ನೆಗೆ ಉತ್ತರ, ಏಕೆಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತದೆ. ವಿದ್ಯಾರ್ಥಿ ಇದಕ್ಕೆ ಸೂಕ್ತವಾದ ರಾಸಾಯನಿಕ ಸಮೀಕರಣವನ್ನು ಬರೆದರೆ ಪರಿಗಣಿಸಬಹುದು. ನೋಡಿ ಇದಕ್ಕೆ 1 ಅಂಕ. ನೆಕ್ಸ್ಟ್ ನೋಡಿ
ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 4 ಅಂಕದ ಕ್ವಶನ್. 25ನೇ ಪ್ರಶ್ನೆ. ಅದರಲ್ಲಿ ಎ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ನೋಡಿ, ಎ ಪ್ರಶ್ನೆಗೆ ಉತ್ತರ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವಿರುತ್ತದೆ, ಕಡಿಮೆ ಕ್ರಿಯಾಶೀಲ, ದಹಿಸಿದಾಗ ನೀಲಿ ಬಣ್ಣದ ಜ್ವಾಲೆಯನ್ನು ಕೊಡುತ್ತದೆ, ಸುಲಭವಾಗಿ ಆದೇಶನ ಕ್ರಿಯೆಗೆ ಒಳಪಡುತ್ತದೆ. ಉದಾಹರಣೆಗೆ ಆಲ್ಕೈನ್. ಇನ್ನು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಮತ್ತು ತ್ರಿಬಂಧವಿರುತ್ತದೆ, ಹೆಚ್ಚು ಕ್ರಿಯಾಶೀಲ, ದಹಿಸಿದಾಗ ಹಳದಿ ಬಣ್ಣದ ಜ್ವಾಲೆಯನ್ನು ಕೊಡುತ್ತದೆ, ಆದೇಶನದ ಮತ್ತು ಸಂಕಲನ ಕ್ರಿಯೆಗಳೆರಡಕ್ಕೂ ಒಳಪಡುತ್ತವೆ. ಉದಾಹರಣೆಗೆ ಆಲ್ಕಿನ್ ಮತ್ತು ಆಲ್ಕೈನ್. ಇನ್ನು ಬಿ ಪ್ರಶ್ನೆ ನೋಡಿ, ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರೆಯಿರಿ. ಅದರಲ್ಲಿ ಮೊದಲೇದು ಪ್ರೊಪೆನೋಯಿಕ್ ಆಮ್ಲ, ಇನ್ನು ಸೈಕ್ಲೋಹೆಕ್ಸೇನ್. ಈ ರೀತಿ ಪ್ರೊಪೆನೋಯಿಕ್ ಆಮ್ಲ ಇದು ಅಣುಸೂತ್ರ ನೋಡಿ, CH3 CH2 COOH. ಇನ್ನು ಸೈಕ್ಲೋಹೆಕ್ಸೇನ್ C6H12. ಈ ರೀತಿ ರಚನಾ ಸೂತ್ರವನ್ನು ಬರಿಬೇಕು. ಇದಕ್ಕೆ ಅರ್ಧ ಅಂಕ ಇರುತ್ತೆ. ಇಲ್ಲಿ ಎ ಪ್ರಶ್ನೆಗೆ 2 ಅಂಕ, ಬಿ ಪ್ರಶ್ನೆಗೆ 2 ಅಂಕ, ಒಟ್ಟು 4 ಅಂಕ. ಇಲ್ಲಿ ನೀವು ಬರೀ ಅಣುಸೂತ್ರವನ್ನು ಬರೆದು ಬಿಟ್ಟರೆ ಎರಡಕ್ಕೂ ಒಂದೇ ಮಾರ್ಕ್ಸ್ ಬರುತ್ತೆ. ಯಾಕಂದರೆ ಒಂದು ಅಣುಸೂತ್ರಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ. ರಚನಾ ಸೂತ್ರ ಎರಡಕ್ಕೂ ನೀವು ರಚನಾ ಸೂತ್ರವನ್ನು ಬರೆದ್ರೆ ಪೂರ್ತಿಯಾಗಿ 2 ಅಂಕಗಳು ಬಿ ಪ್ರಶ್ನೆಗೆ ಬರುತ್ತವೆ. ಇಲ್ಲಿಗೆ ಮಾದರಿ ಪ್ರಶ್ನೆ ಪತ್ರಿಕೆ 3 ವಿಷಯ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು ರಸಾಯನ ವಿಜ್ಞಾನದ ವಿಭಾಗದ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳು ಮುಗಿತು. ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಹಿಂದಿನ ವಿಡಿಯೋಗಳನ್ನು ಯಾರಾದರೂ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.